ನೀಟ್ ಪರೀಕ್ಷೆ ರದ್ದತಿಗಾಗಿ ಕಲಬುರಗಿ ವಿದ್ಯಾರ್ಥಿನಿ ಭಾಗ್ಯಶ್ರೀ ಆರ್ ಪಾಟೀಲ್ ಆತ್ಮಹತ್ಯೆ ಎನ್ನಲಾದ ಪ್ರಕರಣ. ಅಸಲಿಗೆ ಭಾಗ್ಯಶ್ರೀ ಪಿಯುಸಿಎ ಪಾಸ್ ಆಗಿರಲಿಲ್ಲ. ಮನೆಯಲ್ಲಿ ಶೇಕಡಾ 92 ಅಂಕ ಪಡೆದಿದ್ದೇನೆ ಎಂದಿದ್ದ ಭಾಗ್ಯಶ್ರೀ ಸಪ್ಲಿಮೆಂಟರಿಯಲ್ಲಿ ಪಾಸ್ ಆಗಿದ್ದೇನೆ ಅಂತ ನಿರೀಕ್ಷೆ ಸಹ ಹುಸಿ. ಇಂಟರ್ನಲ್ ಅಂಕ 20 ಸೇರಿಸಿ ಒಟ್ಟು ಗಣಿತದಲ್ಲಿ ಪಡೆದ ಅಂಕ 24 ಆಗಿತ್ತು. ಪಿಯುಸಿಯಲ್ಲಿ ಫೇಲ್ ಆದ ವಿದ್ಯಾರ್ಥಿನಿ ನೀಟ್ ಪರೀಕ್ಷೆ ಬರೆಯಲು ಹೇಗೆ ಸಾಧ್ಯ? ವಿದ್ಯಾರ್ಥಿನಿಯ ಪಿಯು ಮಾರ್ಕ್ಸ್ ಕಾರ್ಡ್ ಈಗ ನಮ್ಮ ವಾಹನಗೆ ಲಭ್ಯವಾಗಿದೆ. ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್, ಪ್ರಜಾಪ್ರಭುತ್ವ ಟಿವಿ, ಕಲಬುರಗಿ. ಏನಾಗಿದೆ? ಏನ್ ಮಾಡ್ತಾರೆ? ಯಾವ ರೀತಿ ಸ್ವಲ್ಪ ಫೀಲಿಂಗ್ ಇತ್ತು. ನಾನು ಮತ್ತೊಂದು ಬರಿಬೇಕಲ್ಲ ಅನ್ನೋದು. ಏನ್ ಬರಿಬೇಕು? ಮತ್ತೊಂದು ಬರಿಬೇಕನ್ನೋದು ಸ್ವಲ್ಪ ಫೀಲಿಂಗ್ ಮಾಡ್ಕೊಂಡಿದ್ರು. ಕಡಿಮೆ ಬರ್ತದ, ಏನಾದ್ರು ಮಾಡಕೈತೆ ಡಿಗ್ರಿ ಯಾವಾಗ ಅದ್ರ ಬಗ್ಗೆ ಯಾವ ಕಾಲೇಜ್ ನಲ್ಲಿ ಓದ್ತಿದ್ರು? ಲೋಕಲ್ ಓಕೆ. ಎಕ್ಸಾಮ್ ಎಲ್ಲ ಹೆಂಗಾಗಿತ್ತು ಅಂತ ಏನ್ ಇತ್ತು ಅವಳಿಗೆ? ಮೆಡಿಕಲ್ ಮಾಡೋಕನ ಏನಿತ್ತು, ಮೆಡಿಕಲ್ ಮಾಡೋಕನ ಏನಿತ್ತು. ಈಗ ರೀ ಎಕ್ಸಾಮ್ ಆದ ನಂತರ ಏನ್ ಮತ್ತೆ ಅಲ್ಲ ಎಕ್ಸಾಮ್ ರದ್ದು ಆಯ್ತಲ್ಲ, ಬರ್ದಿರ ಮುಖ ಸ್ವಲ್ಪ ಮಾಡ್ಕೊಂಡು ಒಂದು ಮೌನ ಇರ್ತಿದ್ರು. ಅದು ಫೀಲಿಂಗ್ ಫೀಲಿಂಗ್ ಆಗಿತ್ತು. ಮತ್ತೊಂದು ಬರಿಬೇಕಲ್ಲ ಹ್ಯಾಂಗಿಂಗ್ ಎಲ್ಲರೂ ಎಲ್ಲಿ ಹೋಗಿದ್ರಿ ಮನೆಯಲ್ಲಿ? ಸಂತರ್ಕ ಹೋಗಿದ್ರು. ನಾವು ಸೀಸರೇಶ್ ಮಾಡ್ತೀನಿ, ನಾನು ಸರಿಸಿ ಹೋಗಿದ್ದೆ. ಮನೆಗೇನು ಹೇಳ್ಕೊಡಿಲ್ಲ? ಏನು ಸಮಸ್ಯೆ? ಏನು ನಿಮ್ಗೆ ಚೆನ್ನಾಗಿದ್ದಾರಲ್ಲ. ನೀವು ಬೆಳಿಗ್ಗೆ ಆಗಿರ್ಬೇಕು ಸರ್, ಸುಮಾರು ಏನಾದ್ರೆ 12 ಗಂಟೆ ಬೆಳಿಗ್ಗೆ ನೋಡ್ರಿ. ಡೆತ್ ನೋಟ್ ಅದೇಂತ ಏನಿಲ್ಲ ಸರ್, ಯಾರಿಗಾರ ಮೆಸೇಜ್ ಕಳಿಸೋದು? ಯಾವ್ದೇನು ಮೊಬೈಲು ಏನು ಯಾವ್ದಿತ್ತು, ಅಪ್ರೈಸ್ ಬಂಗಾರ ಇತ್ತು. ಅದ್ರ ಏನು ಅದ್ರ ಬಗ್ಗೆ ಏನಿಲ್ಲ. ಸ್ವಲ್ಪ ಫೀಲಿಂಗ್ ಅದು ಇರ್ಬೋದು ಅಂತ ಅನಿಸ್ತದೆ. ನಾವು ಯಾರಿಗೂ ನಾವು ಬೋದ್ ಮಾಡೋದು ಒಳ್ಳೇದಲ್ಲ. ಅವರೇ ಕೊಡ್ತಾರೆ, ಸ್ಕೂಲವರೇ ಕೊಡ್ತಾರೆ. ಅದ್ರ ಬಗ್ಗೆ ಯಾರಿಗೂ ನಾವು ಅಬೋದ್ ಕೊಡೋದು ಬೇಡ ಸರ್, ಯಾರಿಗೂ ಕೊಡೋದು ಬೇಡ. ಈಗ ನಮ್ಮ ಹೆಸರು ಯಾರಿಗೆ ಅನ್ನೋದು ಏನು ಅನ್ನೋದು ಬೇಡ, ಅನ್ನೋದು ಬೇಡ. ನಮ್ಮ ಹೆಸರು ಹೋಗ್ಯಾವ, ನಮ್ಗೆ ಬರಲ್ಲ. ಅದ್ರ ಬಗ್ಗೆ ಯಾರಿಗೂ ಮೊದಲ ಮಾಡೋದು ಬೇಡ, ಯಾರಿಗೂ ಅಬೋದ್ ಕೊಡೋದು ಬೇಡ. ಬಟ್ ಫೀಲಿಂಗ್ ನಾಗ ಇದ್ದಳು, ಏನೋ ಫೀಲಿಂಗ್ ಇತ್ತು. ಹಂಚ್ಕೊಂಡಿದ್ರು ನಿಮ್ಮ ಮನೆಯಲ್ಲಿ ತಾಯಿ ಜೊತೆ. ನಿಮ್ಮ ಸರ್ ಹೆಸರು ಆಸಕ್ತಿ